ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವಿಡಿಯೋದಲ್ಲಿ 10,000 ರೇಂಜಲ್ಲಿ ಯಾವ್ದಾವ್ದು ಒಳ್ಳೆ ಮೊಬೈಲ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ತುಂಬಾ ಜನ ಕೇಳ್ತಾನೆ ಇದ್ರಿ 10,000 ರೇಂಜಲ್ಲಿ ಹೇಳಿ, 15,000 ರೇಂಜಲ್ಲಿ ಹೇಳಿ, ಒಂದೊಳ್ಳೆ ವ್ಯಾಲ್ಯೂ ಫಾರ್ ಮನಿ ಆಗಿರಬೇಕು, ಆ ತರ ಮೊಬೈಲ್ ಸಜೆಸ್ಟ್ ಮಾಡಿ ಅಂತೇಳಿ. ರೀಸೆಂಟ್ ಆಗಿ 3 ಮೊಬೈಲ್ಸ್ ಲಾಂಚ್ ಆಗಿದೆ. 3 ಮೊಬೈಲ್ಸ್ ಕೂಡ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಅಷ್ಟು ಒಳ್ಳೆ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ಈ 3 ಮೊಬೈಲ್ ಅಲ್ಲಿ ಒಂದು ಮೊಬೈಲ್ ನನ್ನ ಹತ್ರ ಇದೆ. ಈಗಾಗಲೇ ನನ್ನ ಮೊಬೈಲ್ ನ ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಇನ್ನ 2 ಮೊಬೈಲ್ ನನ್ನ ಹತ್ರ ಆದ್ರೆ ಇಲ್ಲ. ನನಗೆ ಗೊತ್ತಿರೋ ಟೆಕ್ ಯೂಟ್ಯೂಬರ್ಸ್ ಗೆ ರಿವ್ಯೂ ಯೂನಿಟ್ ಆದ್ರೆ ಬಂದಿತ್ತು. ಅವ್ರ ಹತ್ರ ಮಾತಾಡ್ಬಿಟ್ಟು ಅವರಿಗಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ತಿಳ್ಕೊಂಡಿದ್ದೀನಿ. ಪ್ಲಸ್ ಏನು ಮೈನಸ್ ಏನು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದ್ರೂ 10,000 ರೇಂಜ್ ಅಲ್ಲಿ 15,000 ರೇಂಜ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಮೈನ್ ಆಗಿ ಏನಂದ್ರೆ 10,000 ರೇಂಜ್ ಅಲ್ಲಿ ಒಂದು 3 ಮೊಬೈಲ್ಸ್ ಇದೆ. ಅದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ, ತುಂಬಾ ಕಮ್ಮಿ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ಅದಕ್ಕೋಸ್ಕರ ಕೇಳ್ತಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಈ ಮೊಬೈಲ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಡಿಸೈನ್ ಬಗ್ಗೆ ನಾವು ಮಾತಾಡಲೇಬೇಕು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಎಲ್ಲಾ ಮೊಬೈಲ್ಸ್ ಕೂಡ ಡಿಸೈನ್ ನೋಡಿದ್ರೆ ನಿಮಗೆ ಯಾವ ಮೊಬೈಲ್ ನೆನಪಾಗುತ್ತೆ ಗೊತ್ತಾ? ಐಫೋನ್ 17 ಏರ್ ಮೊಬೈಲ್ ನೆನಪಾಗುತ್ತೆ. ಇನ್ನ ಮೊಬೈಲ್ ಲಾಂಚೇ ಆಗಿಲ್ಲ, ಆ ಮೊಬೈಲ್ ಡಿಸೈನ್ ತರನೇ ಇವರು ಕೂಡ ಲಾಂಚ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮೇಲೆ ಲಾಂಚ್ ಮಾಡಿದ್ದಾರೆ. ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ, ಅಷ್ಟೇ ಚೆನ್ನಾಗಿ ಇವರು ಡಿಸೈನ್ ಮಾಡಿದ್ದಾರೆ. ಮೊದಲನೇದಾಗಿ ಲಾವಾ ಬಗ್ಗೆ ಮಾತಾಡೋಣಂತೆ. ಲಾವಾ ಬ್ಲೇಜ್ MOLED 2 ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಸ್ಪೆಸಿಫಿಕೇಶನ್ಸ್ ತುಂಬಾನೇ ಚೆನ್ನಾಗಿದೆ. ಡಿಸೈನ್ ನೀವು ಇಂಪ್ರೆಸ್ ಆಗ್ತೀರಾ, ಒಂದು ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು. ಇದನ್ನ ಇವರು ಲೀನಿಯಾ ಡಿಸೈನ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಅದಕ್ಕೆ ಈ ಒಂದು ಹೆಸರಾದ್ರೆ ಇಟ್ಟಿದ್ದಾರೆ. ಇನ್ನು ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಇದು ನಿಮಗೆ 6.67 ಇಂಚಸ್ ಫುಲ್ HD ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇವರು ಲಾಂಚ್ ಮಾಡಿರೋ ಪ್ರೈಸ್ ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ಮೇಜರ್ ಆಗಿ ನಮಗೆ HD ಡಿಸ್ಪ್ಲೇ ಇರುತ್ತೆ, ಇಲ್ಲಾಂದ್ರೆ LCD ಡಿಸ್ಪ್ಲೇ ಇರುತ್ತೆ. ಇವರು ಬಂದ್ಬಿಟ್ಟು ನಿಮಗೆ ಫುಲ್ HD ಪ್ಲಸ್ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಹಾಗೆ ಇನ್ನ ಥಿಕ್ನೆಸ್ ವಿಷಯಕ್ಕೆ ಬಂದ್ರೆ 7.5 mm ಥಿಕ್ನೆಸ್ ಇರುತ್ತೆ. ನಿಮಗೆ ತುಂಬಾ ರೀಸನಬಲ್ ಅಂತಾನೆ ಹೇಳ್ಬೋದು. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 7060 ಈ ಒಂದು ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಚಿಪ್ಸೆಟ್ ಅಂತಾನೆ ಹೇಳ್ಬೋದು. ಈ ಪ್ರೈಸ್ ಅಲ್ಲಿ ನೋಡಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ MediaTek Dimensity 6300, MediaTek Dimensity 7020, ಸೊ ಈ ಒಂದು ಚಿಪ್ಸೆಟ್ ಯೂಸ್ ಮಾಡ್ತಾರೆ. ಇವ್ರು ಬಂದ್ಬಿಟ್ಟು ನಿಮಗೆ 7060 ಯೂಸ್ ಮಾಡಿದ್ದಾರೆ. ಇದು ನಿಮಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಮಲ್ಟಿಪರ್ಪಸ್ ಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾನ A ಕ್ಯಾಮ್ರಾ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ರ್ಯಾಮ್ ಅಂಡ್ ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ ಈ ಮೊಬೈಲ್ ಅಲ್ಲಿ ಹೈಲೈಟ್ ಅಂದ್ರೆ ಇದೆ, ಇದು ನಿಮಗೆ 6GB 128GB ಇಂದ ಬರುತ್ತೆ. LPDDR5 ರ್ಯಾಮ್ ಟೆಕ್ನಾಲಜಿ ಇರುತ್ತೆ. UFS 3.1 ಇಂದ ಬರುತ್ತೆ. ಆ ಪ್ರೈಸ್ ರೇಂಜ್ ಅಲ್ಲಿ ತುಂಬಾ ಮೊಬೈಲ್ಸ್ ಅಲ್ಲಿ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ, ನಿಮಗೆ UFS 2.2 ಇರುತ್ತೆ, ಇಲ್ಲಾಂದ್ರೆ LPDDR4X ರ್ಯಾಮ್ ಟೆಕ್ನಾಲಜಿ ಕೊಟ್ಟಿರ್ತಾರೆ. ಆ ಪ್ರೈಸ್ ರೇಂಜ್ ಅಲ್ಲಿ ಲಾವಾ ಕಂಪನಿಯರು LPDDR5 ಕೊಟ್ಟಿದ್ದಾರೆ, UFS 3.1 ಕೊಟ್ಟಿದ್ದಾರೆ. ನಿಮಗೆ ರ್ಯಾಮ್ ಅಂದ್ರೆ ರೀಡ್ ಅಂಡ್ ರೈಟ್ ನಿಮಗೆ ತುಂಬಾನೇ ಫಾಸ್ಟ್ ಇರುತ್ತೆ. ಆ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಮೊಬೈಲ್ಸ್ ಗೆ ನೀವು ಕಂಪೇರ್ ಮಾಡಿದ್ರೆ ಇದು ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಬೇಸ್ ವೇರಿಯಂಟ್ ನಿಮಗೆ 13,500 ಇಟ್ಟಿದ್ದಾರೆ. ಇದು ತುಂಬಾ ರೀಸನಬಲ್ ಅಂತಾನೆ ಹೇಳ್ಬೋದು. ನಾನು ಏನಕ್ಕೆ ಇದು 10,000 ರೇಂಜ್ ಅಲ್ಲೂ ಕೂಡ ಈ ಮೊಬೈಲ್ ನಾವು ಕನ್ಸಿಡರ್ ಮಾಡಿದ್ದೀನಿ ಅಂದ್ರೆ ಒಂದು 3,000 ನಿಮಗೆ ಜಾಸ್ತಿ ಆಗುತ್ತೆ. ನೀವು 10,000 ವರ್ಗುನೇ ಬಂದಿದ್ದೀರಾ ಅಂದ್ರೆ ಇನ್ನೊಂದು 3,000 ನೀವು ಹಾಕೊಂಡಿದ್ದೀರಾ ಅಂದ್ರೆ ನಿಮಗೆ ಈ ಒಂದು ಮೊಬೈಲ್ ಆದ್ರೆ ಸಿಗುತ್ತೆ. 13,000ಕ್ಕೆ ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ ಅಂತಾನೆ ಹೇಳ್ತೀನಿ. ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇವರು ಜಸ್ಟಿಫೈ ಆದ್ರೆ ಮಾಡಿದ್ದಾರೆ. ಡಿಸೈನ್ ತುಂಬಾ ಚೆನ್ನಾಗಿದೆ, ಸ್ಪೆಸಿಫಿಕೇಶನ್ಸ್ ಸೂಪರ್ ಆಗಿದೆ, ಪ್ರೈಸಿಂಗು ಕೂಡ ಒಳ್ಳೆ ಪ್ರೈಸಿಂಗ್ ಈಗಾದ್ರೆ ಲಾಂಚ್ ಮಾಡಿದ್ದಾರೆ. ಒಂದು 3,000 ಎಕ್ಸ್ಟ್ರಾ ಆದ್ರೂ ಕೂಡ ಪರವಾಗಿಲ್ಲ ಬ್ರೋ ಅಂದ್ರೆ ನೀವು ಈ ಮೊಬೈಲ್ ತಗೊಳ್ಳಿ, ನಿಮಗೆ ದಿ ಬೆಸ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು Infinix Hot 60i 5G ಅಂತೇಳಿ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಡಿಸೈನ್ಗೂ ಕೂಡ ನೀವು ಫಿದಾಗಿ ಹೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಈ ಮೊಬೈಲ್ ಡಿಸೈನ್ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಈ ಮೊಬೈಲ್ ನಿಮಗೆ 10,000 ಒಳಗಡೆನೆ ಸಿಗುತ್ತೆ. ಈ ಮೊಬೈಲ್ ಅಲ್ಲಿರೋ ಸ್ಪೆಷಲ್ ಬಂದ್ಬಿಟ್ಟು ಇದು ನಿಮಗೆ 6.75 ಇಂಚಸ್ HD ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ. ಇದು ನೋಡಿ ನಿಮಗೆ LCD ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಆದ್ರೆ ಪ್ರೈಸ್ ನಿಮಗೆ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗಿದಾರಲ್ಲ, ಡಿಸ್ಪ್ಲೇನು ಕೂಡ ನಿಮಗೆ HD ಪ್ಲಸ್ ಡಿಸ್ಪ್ಲೇ ಆದ್ರೆ ಸಿಗುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 6400 ಈ ಒಂದು ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಚಿಪ್ಸೆಟ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ A ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದರಿಂದ ನಿಮಗೆ ಮೇಜರ್ ಆಗಿ ಏನು ಕೂಡ ಯೂಸ್ ಇರೋದಿಲ್ಲ, ಸುಮ್ಮನೊಂದು ಡಮ್ಮಿ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಫ್ರಂಟ್ ಕ್ಯಾಮ್ರಾ 5 ಮೆಗಾ ಪಿಕ್ಸೆಲ್ ಇರುತ್ತೆ. 6000 mAh ಬ್ಯಾಟರಿ ಇರುತ್ತೆ. 18 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. IP64 ರೇಟಿಂಗ್ ಇಂದ ಬರುತ್ತೆ. ಈ ಮೊಬೈಲ್ ನಿಮಗೆ IP ರೇಟಿಂಗ್ ಕೂಡ ಇರುತ್ತೆ. ಇನ್ನೊಂದೇನಂದ್ರೆ ಅಡ್ವಾಂಟೇಜ್ ನಿಮಗೆ 6000 mAh ಇಂದ ಬರುತ್ತೆ. ಮನೆಯಲ್ಲಿ ಯಾರಿಗಾದ್ರೂ
ಏನಾದರೂ ಕೊಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಒಂದ್ಸಲ ನೀವು ಚಾರ್ಜ್ ಮಾಡಿ ಕೊಟ್ಟಿದ್ದೀರಾ ಅಂದ್ರೆ ಅವರು ಡೇ ಪೂರ್ತಿ ಯೂಸ್ ಮಾಡಿದ್ರು ಕೂಡ ಈಸಿಯಾಗಿ ಬ್ಯಾಟರಿ ಲೈಫ್ ಇರುತ್ತೆ ಅಂತಾನೆ ಹೇಳ್ಬೋದು. 6000 mAh ಇಂದ ಬರುತ್ತಲ್ಲ ಆ ಪ್ರೈಸ್ ರೇಂಜಿಗೆ ಸೂಪರ್ ಅಂತಾನೆ ಹೇಳ್ತೀನಿ. ಓವರ್ ಆಲ್ ಸ್ಪೆಸಿಫಿಕೇಶನ್ಸ್ ನೋಡಿದ್ರೆ ನಿಮಗೆ ತುಂಬಾನೇ ಚೆನ್ನಾಗಿದೆ. ನಿನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 9000ಕ್ಕೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. 9000 ಆರಾಮಾಗಿ ಕೊಡ್ಬೋದು. ಇನ್ಫಿನಿಕ್ಸ್ ಆಗಿರ್ಬೋದು, ಟೆಕ್ನೋ ಆಗಿರ್ಬೋದು, ಲಾವಾ ಆಗಿರ್ಬೋದು, ಈ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ಎಷ್ಟು ಒಳ್ಳೊಳ್ಳೆ ಮೊಬೈಲ್ಸ್ ಲಾಂಚ್ ಮಾಡ್ತಿದ್ದಾರೆ, ಎಷ್ಟು ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ ಅಂದ್ರೆ ಆಡಿಯನ್ಸ್ ಆಗಿರ್ಬೋದು, ಇವಾಗ ಕಸ್ಟಮರ್ಸ್ ಎಲ್ಲ ತುಂಬಾ ಮಟ್ಟಿಗೆ ಶಾಕ್ ಆಗ್ತಾ ಇದ್ದಾರೆ. ಹೆಂಗಪ್ಪ ಇವರು ಇಷ್ಟೆಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ ಅಂತೇಳಿ ಅಷ್ಟು ಒಳ್ಳೊಳ್ಳೆ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲು ಕೂಡ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾನೇ ಹೈಪ್ ಅಲ್ಲಿ ಇದೆ. ಹಾಗೆ ಬಂದ್ಬಿಟ್ಟು ತುಂಬಾ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ನೋ ಸ್ಪಾರ್ಕ್ ಗೋ 5G. ಈ ಮೊಬೈಲ್ ಬಗ್ಗೆ ರೀಸೆಂಟ್ ಆಗಿ ನಾನು ರೀಲ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೆ. ಈ ಮೊಬೈಲ್ ಈಗಾಗಲೇ ನಾನು ಹತ್ರ 1.5 ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಸೆಕೆಂಡರಿ ಮೊಬೈಲ್ ಆಗಿ ಈ ಮೊಬೈಲ್ ನಿಮಗೆ ಪರ್ಫೆಕ್ಟ್ ಆಗಿ ಇರುತ್ತೆ. ಫಸ್ಟ್ಲಿ ನನಗೆ ಇಂಪ್ರೆಸ್ ಮಾಡಿದ್ದು ಅಂದ್ರೆ ಡಿಸೈನ್ ಅಂತಾನೆ ಹೇಳ್ಬೋದು. ಡಿಸೈನ್ ನಿಮಗೆ ತುಂಬಾನೇ ಚೆನ್ನಾಗಿದೆ. iPhone 17 ಏರ್ ನೋಡಿದ್ರೆ ನಿಮಗೆ ಯಾವ ರೀತಿಯಾದ ಒಂದು ಫೀಲ್ ಇರುತ್ತೋ ಸೇಮ್ ಟು ಸೇಮ್ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಇದು ನಿಮಗೆ 6.7 ಇಂಚಸ್ HD+ ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ನಿನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 6400 ಅಲ್ಟಿಮೇಟ್ ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಚಿಪ್ಸೆಟ್ ಅಂತಾನೆ ಹೇಳ್ಬೋದು. ನಾರ್ಮಲ್ ಯೂಸೇಜ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಸೆಕೆಂಡರಿ ಕ್ಯಾಮ್ರಾ 8 ಕ್ಯಾಮ್ರಾ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ನಿಮಗೆ 5 ಮೆಗಾ ಪಿಕ್ಸೆಲ್ ಇರುತ್ತೆ. 6000 mAh ಬ್ಯಾಟರಿಯಿಂದ ಬರುತ್ತೆ. 18 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ನಿನ್ನ ಈ ಮೊಬೈಲ್ ಪ್ರೈಸ್ ವಿಷಯಕ್ಕೆ ಬಂದ್ರೆ ನಿಮಗೆ 6GB 128GB ವೇರಿಯಂಟ್ ನಿಮಗೆ 10,000ಕ್ಕೆ ಸಿಗುತ್ತೆ. 10,000 ಕೊಟ್ಟು ಈ ಮೊಬೈಲ್ ನ ತಗೋಬೋದಾ ಪ್ರೋ ಅಂದ್ರೆ ಇದು ಕೂಡ ನಿಮಗೆ ಸೂಪರ್ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಾನು 3 ಮೊಬೈಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ಟೆಕ್ನೋ ಹೇಳಿದ್ದೀನಿ, ಲಾವಾ ಹೇಳಿದ್ದೀನಿ, ಇನ್ಫಿನಿಕ್ಸ್ ಹೇಳಿದ್ದೀನಿ. ಈ 3 ಬ್ರ್ಯಾಂಡ್ ಅಲ್ಲಿ ನಿಮಗೆ ಯಾವುದು ತುಂಬಾ ಲೈಕ್ ಆಗುತ್ತೋ ಆ ಒಂದು ಬ್ರ್ಯಾಂಡ್ ತಗೊಳ್ಳಿ. ಹಾಗೆ ಬಂದ್ಬಿಟ್ಟು ನಿಮ್ಮ ಲೊಕ್ಯಾಲಿಟಿಯಲ್ಲಿ ಸರ್ವಿಸ್ ಸೆಂಟರ್ ಕೂಡ ಇರಬೇಕು, ಸರ್ವಿಸ್ ಕೂಡ ಚೆನ್ನಾಗಿರಬೇಕು. ನಾವಾಗಷ್ಟೇ ಈ ಒಂದು ಮೊಬೈಲ್ಸ್ ನ ತಗೊಳ್ಳಿ. ನನಗೆ ಅನಿಸ್ದಂಗೆ ಇನ್ಫಿನಿಕ್ಸ್ ಗೆ ತುಂಬಾ ಒಳ್ಳೆ ಸರ್ವಿಸ್ ಇದೆ, ಲಾವಾಗೂ ತುಂಬಾ ಒಳ್ಳೆ ಸರ್ವಿಸ್ ಇದೆ. ಪ್ರತಿಯೊಂದು ಸಿಟಿಯಲ್ಲೂ ಕೂಡ ಲಾವಾ ಸರ್ವಿಸ್ ಸೆಂಟರ್ಸ್ ಆದ್ರೆ ಇದೆ. ಹಾಗೆ ಬಂದ್ಬಿಟ್ಟು ಟೆಕ್ನೋ ಅವರು ಕೂಡ ತುಂಬಾ ಸರ್ವಿಸ್ ಸೆಂಟರ್ಸ್ ನ ಓಪನ್ ಮಾಡಿದ್ದಾರೆ. ಒಂದ್ಸಲ ವಿಚಾರಿಸಿ, 100% ನಿಮ್ಮ ಸಿಟಿಯಲ್ಲಿ ಈ ಬ್ರ್ಯಾಂಡಿಗೆ ಸಂಬಂಧಪಟ್ಟ ಸರ್ವಿಸ್ ಸೆಂಟರ್ಸ್ ಇದ್ದೇ ಇರುತ್ತೆ. ಸರ್ವಿಸ್ ಸೆಂಟರ್ ಇತ್ತು ಅಂದ್ರೆ ಆರಾಮಾಗಿ ಈ ಒಂದು ಮೊಬೈಲ್ಸ್ ನ ತಗೊಳ್ಳಿ. 3 ಕೂಡ ನಿಮಗೆ ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಆರಾಮಾಗಿ ತಗೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.